ಇವತ್ತಿನ ದಿನ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ತಿಂಗಳಿಂದ ಕೈಗೊಂಡಿರ್ತಕ್ಕಂಥ ಪತ್ತೆ ಕಾರ್ಯಗಳ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕು. ಅದರ ಜೊತೆಗೆ ಎಲ್ಲ ನನ್ನ ಪತ್ರಕರ್ತರ ಮಿತ್ರರಿಗೆ ಜೊತೆ ಒಂದು ಸಂವಾದ ಮಾಡಬೇಕಂತ ಬಿಟ್ಟೇಳಿ ಭಾಳ ದಿನದಿಂದ ಯೋಚನೆ ಮಾಡ್ತಾಯಿದ್ದೆವು. ಇವತ್ತಿಗೆ ಅದು ಕಾಲ ಕೂಡಿ ಬಂದಿದೆ. ತಮಗೆಲ್ಲರಿಗೂ ಮೊಟ್ಟ ಮೊದಲಿಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 70 ಲಕ್ಷ ಮೌಲ್ಯದ ಸುಮಾರು 4 ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಿ ಮಾಲುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ದಿನಾಂಕ 2 ಮತ್ತು 3 ಫೆಬ್ರವರಿ 2026ರ ಮಧ್ಯದಲ್ಲಿ ನ್ಯಾಮತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆರುಂಡಿ ಗ್ರಾಮದಲ್ಲಿ ಸುಮಾರು 64 ವರ್ಷ ವಯಸ್ಸಿನ ಒಂಟಿ ಮಹಿಳೆಯನ್ನು ಕೊಲೆ ಮಾಡಿ ಅವರ ಮೇಲೆ ಇರ್ತಕ್ಕಂಥ ಆಭರಣಗಳನ್ನು ದೋಚಿಕೊಂಡು ಹೋಗಿರೋ ಬಗ್ಗೆ ಒಂದು ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಕೃತ್ಯ ಸ್ಥಳಕ್ಕೆ ನಾನು ಕೂಡ ಭೇಟಿ ಮಾಡಿದ್ದೆ. ತದನಂತರ ನಮ್ಮ ಅಡಿಷನಲ್ ಎಸ್ ಪಿರವರ ನೇತೃತ್ವದಲ್ಲಿ DSP ಚನ್ನಗಿರಿ ಹಾಗೂ ನ್ಯಾಮತಿ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ DPOದ ಎಲ್ಲ ತಾಂತ್ರಿಕ ಸಿಬ್ಬಂದಿ ಮತ್ತು ಫಿಂಗರ್ ಪ್ರಿಂಟ್ ಇವರೆಲ್ಲರೂ ಕೂಡ ಭಾಳ ಶ್ರಮಪಟ್ಟು ಈ ಒಂದು ಪ್ರಕರಣ ಭಾಳ ಕ್ಲಿಷ್ಟಕರವಾಗಿತ್ತು. ಕಾರಣ ಏನಂತಂದರೆ ಇದರಲ್ಲಿ ಯಾವುದೇ ರೀತಿಯ ನಮಗೆ ಎವಿಡೆನ್ಸ್ಗಳಿರಲಿಲ್ಲ. ಸೊ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಕರಣವನ್ನು ತನಿಖೆ ಮಾಡಿದಾಗ ಎಲ್ಲ ರೀತಿಯಿಂದ ತನಿಖೆಯನ್ನು ಕೈಗೊಳ್ಳಲಾಗಿ ಸುಮಾರು 23 ವರ್ಷ ವಯಸ್ಸಿನ ಒಬ್ಬ ಆರೋಪಿ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದ ಈ ಒಬ್ಬ ಆರೋಪಿತನನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಆರೋಪಿ 2023 ಸಾಲಿನಲ್ಲಿ MCOM ಮುಗಿಸ್ಕೊಂಡು BCom ಸ್ಟಡಿ ಮಾಡಿ ತದನಂತರ ಕೆಲಸ ಮಾಡ್ಕೊಂಡಿರ್ತಾನೆ. ಇವನು ಕೆಲಸ ಏನಂತಂದರೆ ಈ ಅಡಿಕೆ ಕೇಣಿ ಹಿಡ್ಕೊಳ್ಳೋದು ಕೆಲಸ ಮಾಡ್ತಿರ್ತಾನೆ. ಇವನ ಒಂದು ದುಶ್ಚಟ ಏನಂತಂದರೆ ಆನ್ಲೈನ್ ಗೇಮಿಂಗ್ನಲ್ಲಿ ತಾನು ಸಂಪಾದಿಸಿರ್ತಕ್ಕಂಥ ಎಲ್ಲ ಹಣವನ್ನು ಇನ್ವೆಸ್ಟ್ ಮಾಡಿ ಆ ಹಣವನ್ನು ಕಳೆದುಕೊಂಡು ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಸಾಲವನ್ನು ಮಾಡಿರ್ತಾನೆ. ಆ ಸಾಲ ಜಾಸ್ತಿ ಆದಂಗೆ ಅದರ ಜೊತೆಗೆ ಈ ಆನ್ಲೈನ್ ಗೇಮಿಂಗ್ ಚಟ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾನೆ. ಅದನ್ನು ಯಾವ ಸಾಲ ಜಾಸ್ತಿ ಆದಾಗ ಸಾಲಗಾರರು ಕೇಳೋದಕ್ಕೆ ಬೆನ್ನತ್ತಿದಾಗ ಇದನ್ನು ಯಾವ ಥರ ಇದು ಮಾಡ್ಬೇಕಂತ ಬಿಟ್ಟೇಳಿ ಒಂದು ಏನಾದರೂ ಕೃತ್ಯ ಮಾಡಿದ್ರೆ ನನಗೆ ಇದನ್ನು ನಾನು ಈಸಿಯಾಗಿ ಸಾಲ ತೀರಿಸ್ಬೋದು ಅಂತ ಬಿಟ್ಟೇಳಿ ಯೋಚನೆ ಮಾಡಿ ಅವನು ಸುಮಾರು 6 ತಿಂಗಳಿಂದ ಊರನ್ನು ಬಿಟ್ಟು ಈ ಎಲ್ಲ ಸಾಲಗಾರರ ಕಾಟ ತಾಳಲಾರದ ಊರು ಬಿಡ್ತಾನೆ. ಊರು ಬಿಟ್ಟು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುಮ್ಮನೆ ಸುತ್ತಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿ ಎಲ್ಲಾದರೂ ಬಸ್ ಸ್ಟ್ಯಾಂಡು ಮತ್ತು ಇತರೆ ಶೆಲ್ಟರ್ಗಳಲ್ಲಿ ವಾಸ ಮಾಡ್ತಿರ್ತಾನೆ. ಅವತ್ತಿನ ದಿನ 2ನೇ ತಾರೀಕು ಸಂಜೆ 4 ಗಂಟೆ ಸುಮಾರಿಗೆ ಅವನು ಹೊನ್ನಳ್ಳಿಗೆ ಬರ್ತಾನೆ. ಹೊನ್ನಳ್ಳಿಯಿಂದ ಈ ಕಡೆ ಸವಳಂಗ ರಸ್ತೆಯಲ್ಲಿರ್ತಕ್ಕಂಥ ಆರುಂಡಿ ಗ್ರಾಮದ ಹತ್ರ ಅಲ್ಲಿ ಇಳ್ಕೋತಾನೆ. ಆರುಂಡಿ ಗ್ರಾಮಕ್ಕೆ ಬರೋಕ್ಕೆ ಅವನಿಗೆ ಉದ್ದೇಶ ಏನಂತಂದರೆ ಆ ಒಂದು ಗ್ರಾಮದಲ್ಲಿ ಅವತ್ತಿನ ದಿನ ಉತ್ಸವ ಇರುತ್ತೆ, ಉತ್ಸವ ಮೆರವಣಿಗೆ ಇರುತ್ತೆ, ಗ್ರಾಮದ ಉತ್ಸವ ಮೆರವಣಿಗೆ ಇರುತ್ತೆ. ಅದನ್ನು ತಿಳಿದುಕೊಂಡು ಅಲ್ಲಿ ಬರ್ತಾನೆ. ಅಲ್ಲಿ ಬಂದು ಆರುಂಡಿ ಗ್ರಾಮಕ್ಕೆ ನಡ್ಕೊಂಡು ಬಂದು ಒಳಗಡೆ ಗ್ರಾಮಕ್ಕೆ ಬರ್ತಾನೆ. ಗ್ರಾಮದಲ್ಲಿ ಉತ್ಸವ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಒಂದು ಏನು ಮೃತ ಮಹಿಳೆ ಹೊರಗಡೆ ನಿಂತ್ಕೊಂಡ್ಬಿಟ್ಟು
ಮಾತಾಡ್ತಾ ಇರ್ತಾರೆ. ಅವಾಗ ನೋಡಿದಾಗ ಅವನಿಗೆ ಇವರಲ್ಲಿ ಹಾಕಿಕೊಂಡಿರ್ತಕ್ಕಂಥ ಒಡವೆಗಳನ್ನು ನೋಡಿ ಇವರನ್ನು ಮೋಸ್ಟ್ಲಿ ಒಬ್ಬರೇ ಇರ್ಬೋದು, ಇವರನ್ನು ನಾನು ಏನಾದರೂ ಕಳ್ಳತನ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಬಿಟ್ಟು ಹೇಳಿ ರಾತ್ರಿ ಸುಮಾರು ಹೊಂಚು ಹಾಕಿ ಹಿಂಬಾಗಿಲಿನಿಂದ ಬಂದು ಮನೆಯಲ್ಲಿ ಅವಿತ್ಕೊಂಡು ಕುಳಿತಾನೆ. ರಾತ್ರಿ ಮೃತ ಮಹಿಳೆ ಎಲ್ಲ ಕಡೆ ಹಬ್ಬದ ವಾತಾವರಣದಿಂದ ರಾತ್ರಿ 10 ಗಂಟೆ ಸುಮಾರಿಗೆ ವಾಪಸ್ ಬಂದು ಮನೆಯಲ್ಲಿರಬೇಕಾದ್ರೆ ಈ 10ರಿಂದ ಬೆಳಗಿನ ಜಾವ 4 ಗಂಟೆ ಮಧ್ಯದಲ್ಲಿ ಈ ಥರ ಒಂದು ಕೃತ್ಯವನ್ನು ಎಸಗಿರ್ತಾನೆ. ಈ ಎಲ್ಲ ಆ್ಯಂಗಲಿಂದ ಪರಿಶೀಲನೆ ಮಾಡಲಾಗಿ ಈ ಆರೋಪಿಯನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಈತನಿಂದ 2 ಮೊಬೈಲ್ ಹಾಗೂ ಸುಮಾರು 76 ಗ್ರಾಮ ಏನು ಕಳ್ಳತನವಾಗಿತ್ತು ಆ ಮಾಲನ್ನು ವಶಪಡಿಸಿಕೊಂಡಿದ್ದೇವೆ. ಸದರಿ ಆರೋಪಿಯನ್ನು ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇನ್ನೊಂದು ಪ್ರಕರಣಗಳಲ್ಲಿ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದು. ಟೆಕ್ನಿಕಲ್ ಅನಾಲಿಸಿಸ್ ಅದರ ಜೊತೆಗೆ ಎಲ್ಲ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್, ನಮ್ಮ ತನಿಖಾಧಿಕಾರಿಗಳು, ಗ್ರಾಮ ಎಸ್ಪೆಷಲಿ ನಮ್ಮ ಕ್ರೈಮ್ ಸ್ಟಾಫ್ ಸಿಬ್ಬಂದಿ, PSI ನ್ಯಾಮ್ತಿ, ಹೊಳೆಬಸವ, ಹೋಳಿ, ಆಮೇಲೆ ನಮ್ಮ ಇನ್ಸ್ಪೆಕ್ಟರ್ ರವಿ, ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ ಟೆಕ್ನಿಕಲ್ ಟೀಮು ಭಾಳ ಎಲ್ಲ ರೀತಿಯನ್ನು ಅನಾಲಿಸಿಸ್ ಮಾಡಿ ತದನಂತರ ಇದಕ್ಕೆ ಒಂದು ನಮಗೆ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಇವರಿಗೆ 4 ಜನ ಹೆಣ್ಮಕ್ಳನ್ನ ಬೇರೆ ಬೇರೆ ಕಡೆ ಮದುವೆ ಮಾಡಿಕೊಟ್ಟಿರ್ತಾರೆ. ಬಟ್ ಇವನು ಆಕಸ್ಮಿಕವಾಗಿ ಆ ಊರಿಗೆ ಬಂದಿದ್ದಾನೆ. ಇವನು ಕೆಲಸ ಏನಾಯ್ತಂದರೆ ಎಲ್ಲಾದರೂ ಒಂದು ಈ ಥರ ಅವಕಾಶ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹೊಂಚಕ್ಕೆ ನೋಡೋದು. ಅವತ್ತಿನ ದಿನ ಅವನು ಬಂದಿದ್ದಾನೆ ಇಲ್ಲಿಗೆ, ಊರಲ್ಲಿ ಜಾತ್ರೆ ಅಂತ ಬಿಟ್ಟೇಳಿ, ಜಾತ್ರೆಯಲ್ಲಿ ಏನಾದರೂ ಅಫೆನ್ಸ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಬಿಟ್ಟೇಳಿ ಒಂದು ಅವಕಾಶವನ್ನು ಆಧರಿಸಿ ಅಲ್ಲಿ ಬಂದಿದ್ದಾನೆ. ಅದು ಬಿಟ್ಟರೆ ಮೂರು ಪರಿಚಯ ಇರ್ತಕ್ಕಂಥ ಇರಲಿಲ್ಲ. ಹೌದು, ಸಾರ್ವಜನಿಕರು ಏನು ಮೃತ ಮಹಿಳೆ ಅವಳ ರುಟೀನ್ ಆ್ಯಕ್ಟಿವಿಟೀಸ್ ಅಂದರೆ ಬೆಳಗ್ಗೆ 6 ಕಾಲಿಗೆ ಎದ್ದುಬಿಟ್ಟು ಮನೆ ಮುಂಭಾಗದಲ್ಲಿ ನೀರು ಹಾಕಿಬಿಟ್ಟು ರಂಗೋಲಿ ಹಾಕ್ತಕ್ಕಂಥದ್ದು ಅವರ ರುಟೀನ್ ಕೆಲಸ ಆಗಿರ್ತದೆ. ಅವತ್ತಿನ ದಿನ ಇವರ ಸಂಬಂಧಿಕರು 7:30 ಆದರೂ ಕೂಡ ಹೇಳ್ತಾಯಿಲ್ಲ ಅಂತ ಬಿಟ್ಟೇಳಿ ಬಂದು ಬಾಕ್ಲ ಬಡ್ತಾರೆ. ಬಾಕ್ಲ ಓಪನ್ ಆಗಲ್ಲ. ಹಿಂಭಾಗದಲ್ಲಿ ಹೋಗಿ ನೋಡ್ತಾರೆ. ಹಿಂಭಾಗದಲ್ಲಿ ಕೂಡ ಡೋರ್ ಓಪನ್ ಆಗಿರ್ತದೆ. ಒಳಗಡೆ ಹೋಗಿ ನೋಡಿದಾಗ ಅವರು ಹಲ್ಲು ಕಚ್ಚಿಕೊಂಡು ರೀತಿಯಲ್ಲಿ ಮೃತಪಟ್ಟಿದ್ದಕ್ಕೆ ನೋಡ್ತಾರೆ. ನೋಡಿಬಿಟ್ಟು ಅಕ್ಕಪಕ್ಕದವ್ರು ಬಂದ್ಬಿಟ್ಟು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾರೆ ಎಬ್ಸೋಕ್ಕೆ. ಎಳದೇ ಇದ್ದಾಗ ಅವ್ರಿಗೆ ಏನಾಗುತ್ತೆ, ಮೋಸ್ಟ್ಲಿ ಇವರು ಡೆತ್ ಆಗಿರಬೇಕು ಅಂತ ಬಿಟ್ಟೇಳಿ ಯೋಚನೆ ಮಾಡ್ತಾರೆ, ಹಾರ್ಟ್ ಅಟ್ಯಾಕು ಆ ಥರ ಆಗಿರ್ಬೇಕಂತ ಬಿಟ್ಟೇಳಿ. ಆದರೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮಹಿಳೆಯ ತೊಟ್ಟಿರ್ತಕ್ಕಂಥ ಆಭರಣಗಳು ಕಾಣೆ ಆಗಿದ್ರ ಬಗ್ಗೆ ಅವರ ಗಮನಕ್ಕೆ ಬರುತ್ತೆ. ತಕ್ಷಣವೇ ಅವರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ನಮ್ಮ ಎಲ್ಲ ಸೋಕೋ ಟೀಮು ಮತ್ತು ಎಲ್ಲ ನಮ್ಮ ಆಫೀಸರ್ಸ್ ವಿಸಿಟ್ ಮಾಡಿದಾಗ ಇದೊಂದು ಲಾಭಕ್ಕಾಗಿ ಮಾಡಿರ್ತಕ್ಕಂಥ ಕೊಲೆ ಅಂತ ಬಿಟ್ಟೇಳಿ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿಕೊಂಡು ಆರೋಪಿನ